ವಾಲ್ ಮೌಂಟೆಡ್ ಬೆಡ್ ವಿತ್ ಸೋಫಾ ನೀವು ಹುಡುಕ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರನೇ. ನನ್ನ ಹೆಸರು ಮಣಿಕಂಠನ್, ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫಂಡ್ಸ್ ಮಾತಾಡ್ತಾ ಇದೀನಿ. ಸೊ ಇದು ನೋಡ್ತಾ ಇದೀರಾ, ಸೊ ನಿಮಗೆ ಗೊತ್ತಾಯ್ತು ಏನಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ವಾಲ್ ಮೌಂಟೆಡ್ ಬೆಡ್ ವಿತ್ ಸೋಫಾ. ಸೊ ಆರಾಮಾಗಿ ನಾವು ಡೇ ಟೈಮ್ ಅಲ್ಲಿ ನಾವು ಆರಾಮಾಗಿ ಕೂತ್ಕೋಬಹುದು, ನೈಟ್ ಅಲ್ಲಿ ನಾವು ಮಲ್ಕೋಬಹುದು. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದ್ವಿ. ಇದು ನಮ್ಗೆ ಹೆಂಗ್ ಬಂತು ಆರ್ಡರ್ ಅಂತಿದ್ರೆ, ಇಂಡಿಯಾ ಮಾರ್ಟ್ ಮುಖಾಂತರ ನಮಗೆ ಬಂದ್ರೆ, ಇವರು ಇಂಡಿಯಾ ಮಾರ್ಟ್ ಮುಖಾಂತರ ನಮಗೆ ಬಂದು ನಮ್ಮ ಹತ್ರ ಒಂದು 2 ಮಂತ್ ಡಿಸ್ಕಸ್ ಮಾಡ್ತಾ ಇದ್ರು ನಮ್ ಸೇಲ್ಸ್ ಮೆನ್ ಹತ್ರ. ಸೊ 2 ತಿಂಗಳು ಆಲ್ಮೋಸ್ಟ್ ಡಿಸ್ಕಸ್ ಮಾಡಿದ್ಮೇಲೆ ನಮ್ಮ ಹತ್ರ ಬಂದ್ರು. ಅವ್ರು ಆಲ್ರೆಡಿ ಬೇರೆ ಬ್ರಾಂಡ್ ಎಲ್ಲ ಅವ್ರಿಗೆ ಗೊತ್ತಿತ್ತು, ಬೇರೆ ಬ್ರಾಂಡ್ ಎಲ್ಲ ಯಾರೆಲ್ಲ ಇದಾರೆ ಅಂತ ಬ್ಯಾಂಗ್ಳೂರಲ್ಲಿ ಗೊತ್ತಿದ್ರು ಕೂಡ ಅವರೆಲ್ಲ ಹೋಗಿ ಎಲ್ಲ ಡಿಸ್ಕಸ್ ಮಾಡಿ ಆಲ್ಮೋಸ್ಟ್ ಪ್ರೈಸ್ ಎಲ್ಲ ತಿಳ್ಕೊಂಡು ಆಮೇಲೆ ನಮ್ಮ ಹತ್ರ ಬಂದ ತಕ್ಷಣ ನಮ್ಗೆ ಆರ್ಡರ್ ಕೊಟ್ರು. ಈಗ ನಿಮ್ ಕಣ್ ಮುಂದೆ ಕಾಣಿಸ್ತಲ್ಲ, ಇದೆಲ್ಲ ಕಂಪ್ಲೀಟ್ ಆಗಿ ಎಂಟೈರ್ ಫ್ಯಾಬ್ರಿಕ್ ಅಲ್ಲಿ ಮಾಡಿದೀವಿ ನಾವು. ಫಿನಿಶಿಂಗ್ ನೋಡ್ಬೇಕಾದ್ರೆ ಇದು ಲುಕ್ ಲೈಕ್ ಲೆದರೇಟ್, ನೋಡಕ್ಕೆ ಲೆದರೇಟ್ ತರನೇ ಇರುತ್ತೆ, ಆದ್ರೆ ಇದು ಫ್ಯಾಬ್ರಿಕ್. ಇದು ಅವ್ರು ಏನ್ ಹೇಳ್ತಾರೆ, ಅವ್ರು ಇಂಟೀರಿಯರ್ ಡಿಸೈನ್ ಮಾಡ್ತಾ ಇದಾರೆ. ಆ ಇಂಟೀರಿಯರ್ ಡಿಸೈನ್ ಅಲ್ಲಿ ಏನೆಲ್ಲ ಲ್ಯಾಮಿನೇಷನ್ ಹಾಕಿದೀವೋ ಅದೇ ಮ್ಯಾಚ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆಮೇಲೆ ನಮಗೆ ಇದು ಆರ್ಡರ್ ಕೊಟ್ರು. ಈಗ ನೀವು ನೋಡ್ತಾ ಇರಲ್ಲ, ಇದು ಕಂಪ್ಲೀಟ್ ಕಸ್ಟಮೈಸ್. ಇದು ಡಿಸೈನ್ ಆಗ್ಲಿ, ಕಲರ್ ಆಗ್ಲಿ, ಪ್ರತಿಯೊಂದು ಕೂಡ ಕಸ್ಟಮರ್ ಚಾಯ್ಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕ್ಲಾಸಿಕ್ ಮಾಡಲ್. ನಮ್ಮ ಹತ್ರ ಜಾಸ್ತಿ ರನ್ ಆಗೋದು ಡೀಲಕ್ಸ್ ಮಾಡಲ್. ಅದು ಬಿಟ್ರೆ ಇದು ಕ್ಲಾಸಿಕ್ ಮಾಡಲ್. ಕಂಪ್ಲೀಟ್ ಆಗಿ ಇದೆಲ್ಲ ಮತ್ತೆ ಬೇರೆ ಲೇಯರ್ ಫಾರ್ಮ್ ಹಾಕಿ ಅದ್ರ ಮೇಲೆ ಬಟ್ಟೆ ಫ್ಯಾಬ್ರಿಕ್ ಹಾಕಿ ಕಂಪ್ಲೀಟ್ ಎಲ್ಲ ಸ್ಟಿಚಿಂಗ್ ಮಾಡಿದೆಲ್ಲ. ಸೊ ಫಿನಿಶಿಂಗ್ ಎಲ್ಲ ನಿಮ್ಗೆ ಗೊತ್ತಾಗ್ಬೋದು, ಎಲ್ಲ ನೀಟ್ ಆಗಿ ಎಲ್ಲ ಮಾಡಿದ್ವಿ ನಾವು. ಈ ಒಂದು ಸೈಜ್ ನಾವು ಫಸ್ಟ್ ಟೈಮ್ ಮಾಡಿದ್ವಿ ನಾವು. ಇದ್ರ ಮುಂಚೆ ನಾವು ಮಾಡಿದ್ವಿ 4 ಕಡೆಯಲ್ಲಿ ಮಾಡಿದ್ವಿ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಟೈಮ್ ಮಾಡಿದ್ವಿ. ಇದು ಸೈಜ್ ಬಂದ್ಬಿಟ್ಟು 5/6. ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಕೂಡ ಇಲ್ಲಿ ಹ್ಯಾಂಡಲ್ಸ್ ಬೇಕಂತ ಪ್ಲಾನ್ ಮಾಡಿದ್ವಿ. ಬಟ್ ಆಮೇಲೆ ಕಸ್ಟಮರ್ ನನಗೆ ಇದು ಬೇಡ, ನನಗೆ ಹ್ಯಾಂಡಲ್ಸ್ ಬೇಡ, ಇದೇ ಇರಲಿ ಅಂತ ಹೇಳ್ಬಿಟ್ರು. ಈ ಲೆಗ್ ಆಲ್ಮೋಸ್ಟ್ ನಮ್ಮ ಹತ್ರ ಜಾಸ್ತಿ ಜನ ಇದೆ ಲೈಕ್ ಮಾಡ್ತಾರೆ. ಇದೇನಂದ್ರೆ ಮ್ಯಾಟ್ರಸ್ ಹೋಲ್ಡ್ ಮಾಡುತ್ತೆ, ಸೊ ಲೆಗ್ ಕನ್ವರ್ಟ್ ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಇದರಲ್ಲಿ ಮ್ಯಾಟ್ರಸ್ ಹಾಕಿಲ್ಲ. ಬಟ್ ಇದಕ್ಕೆ ಯಾಕೆ ಮ್ಯಾಟ್ರಸ್ ಹಾಕಿಲ್ಲ ಅಂದ್ರೆ, ಅವ್ರ ಹತ್ರ ಹೊಸ ಮ್ಯಾಟ್ರಸ್ ಬೇಡ, ನನ್ನ ಹತ್ರ ಹಳೆ ಮ್ಯಾಟ್ರಸ್ ಇದೆ, ನಾ ಅದನ್ನೇ ಹಾಕೊಳ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮ್ಯಾಟ್ರಸ್ ಹಾಕಿಲ್ಲ. ಇಲ್ಲಾಂದ್ರೆ ಮ್ಯಾಟ್ರಸ್ ಹಾಕ್ತಾ ಇದೆ. ನೀವು ಆಮೇಲೆ ನೋಡ್ತಾ ಇದೀರಾ, ಓಕೆ ಇದಕ್ಕೆ ಮ್ಯಾಟ್ರಸ್ ಹಾಕಂಗಿಲ್ಲ ಅಂತ ಅಲ್ಲ, ಇದರಲ್ಲಿ ಮ್ಯಾಟ್ರಸ್ ಹಾಕೋಬೇಕು. ಇದರಲ್ಲಿ ಅವ್ರು 8 ಇಂಚ್ ಮ್ಯಾಟ್ರಸ್ ಹಾಕೊಳ್ತಾರೆ. ಜನರಲ್ ಆಗಿ ಕ್ಲಾಸಿಕ್ ಮಾಡಲ್ ಅಲ್ಲಿ ನಾವು ಸಜೆಷನ್ ಕೊಡೋದೇನಂದ್ರೆ 6 ಇಂಚಸ್ ಮ್ಯಾಟ್ರಸ್. ಇದು ನೆಕ್ಸ್ಟ್ ಡೀಲಕ್ಸ್ ಅಂತ ಹೇಳ್ತೀವಿ. ನೋಡಿರ್ತೀವಿ ನೀವು, ಈ ಕಡೆ ಎಲ್ಲ ಮೆಟಲ್ ಫ್ರೇಮ್ ಬಂದಿರುತ್ತೆ, ಇದಕ್ಕೆ ಮೆಟಲ್ ಫ್ರೇಮ್ ಬರಲ್ಲ. ಇದು ಕ್ಲಾಸಿಕ್ ಮಾಡಲ್. ಇಲ್ಲಿ ಮೆಟಲ್ ಫ್ರೇಮ್ ಬಂದ್ರೆ ನಾವು ಇದನ್ನು ಹೆವಿ ಮಾಡಿಸ್ಕೋಬಹುದು. ಇದನ್ನ ಇಲ್ಲಾಂದ್ರೆ ಏನಾಗಂದ್ರೆ ಅವ್ರು 8 ಇಂಚ್ ಹಾಕಿದ್ರೆ ಸ್ವಲ್ಪ ಲೈಟ್ ವೇಟ್ ಹಾಕ್ಬೇಕು ಅವರು. ಇದನ್ನು ನಿಮಗೆ ಲಾಂಗ್ ಲೈಫ್ ಬರುತ್ತೆ. ಎಲ್ಲ ಸಿಸ್ಟಮೆಟಿಕ್ ಮಾಡಿದ್ವಿ. ಇದ್ರಲ್ಲಿ ನೋಡಿ ಎಲ್ಲ ಕಂಪ್ಲೀಟ್ ಒಂದೇ ಕಲರ್ ನೋಡಿ. ಸೊ ಔಟ್ ಸೈಡ್ ಎಲ್ಲ ಒಂದೇ ಕಲರ್, ಇನ್ನರ್ ಒಂದೇ ಕಲರ್. ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ನೀವು ಏನಾರು ಮೊಬೈಲ್, ವಾಟರ್ ಬಾಟಲ್ ಇಟ್ಕೋಬಹುದು. ಇಲ್ಲಿ ಮಾತ್ರ ಮೆಟಲ್ ಫ್ರೇಮ್ ಹಾಕಿದ್ವಿ ನಾವು. ಜನರಲ್ ಆಗಿ ಇಲ್ಲೇನು ಮೆಟಲ್ ಆಗಿ, ಇಲ್ಲಿ ಮೆಟಲ್ ಆಗಿದೆ, ಅದು ಡಿಲಕ್ಸ್ ಮಾಡಲ್ ಅಂತ ಹೇಳ್ತೀವಿ. ಒಂದ್ ಕಡೆ ಮಾತ್ರ ಮೆಟಲ್ ಆಗೋದ್ರಿಂದ ಇದು ಸೆಮಿ. ಇದರಲ್ಲಿ ಏನಂದ್ರೆ ನೀವು ಜಾಸ್ತಿ ಸರಿ ಮನೆ ಶಿಫ್ಟಿಂಗ್ ಮಾಡುವಾಗ ಜಾಸ್ತಿ ಬಿಚ್ಚಿ ಹಾಕಂಗಿಲ್ಲ. ಇದು ಒಂದ್ಸರಿ ಮನೆ ಫಿಕ್ಸ್ ಮಾಡ್ಬಿಟ್ರೆ ಅಷ್ಟಿಗೆ ಚಾಪ್ಟರ್ ಕ್ಲೋಸ್. ಇದು ಒಂದ್ಸಲಿ 2 ಸರಿ ಏನೋ ಮಾಡಬಹುದು. ಜಾಸ್ತಿ ಸರಿ ಇದನ್ನ ರಿಮೂವ್ ಮಾಡಿ ಫಿಟ್ಟಿಂಗ್ ಮಾಡಕ್ಕಾಗಲ್ಲ, ಸರ್ಕಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಮೆಟಲ್ ಫ್ರೇಮ್ ಹಾಕಿಲ್ಲ. ಮೆಟಲ್ ಫ್ರೇಮ್ ಹಾಕಿದ್ರೆ ನಿಮಗೆ ಹೆವಿ ಇರುತ್ತೆ, ವೈಟ್ ಜಾಸ್ತಿ ಚೆನ್ನಾಗಿ ತಡೀತದೆ, ಪ್ಲಸ್ ಬಿಚ್ಕೋಬಹುದು. ಎಷ್ಟು ಸರಿ ಬೇಕಾದ್ರೆ ಬಿಚ್ಕೋಬಹುದು. ಬಟ್ ಇದು ಅಷ್ಟೊಂದು ಬಿಚ್ಚಕ್ಕಾಗಲ್ಲ. 2 ಟೈಮ್ ಮ್ಯಾಕ್ಸಿಮಮ್, ಇದನ್ನ 3 ಟೈಮ್ ಬಿಚ್ಕೋಬಹುದು ಅಷ್ಟೇ. ಇದರಲ್ಲಿ ಇದು ಪಂಪಿಗೆ 2 ಹಾಕಿದ್ವಿ ನಾವು ಇದರಲ್ಲಿ. ಯಾಕಂದ್ರೆ ಇದು ನೋಡಿದ್ರಲ್ಲ ಸ್ವಲ್ಪ ಪ್ರೆಸರ್ ಜಾಸ್ತಿ ಇದೆ. ಪ್ರೆಸರ್ ಇದರಲ್ಲಿ ಮ್ಯಾಟ್ರಸ್ ಹಾಕಿದ್ರೆ ಸೊ ನಿಮಗೆ ಕೆಳಗಡೆ ಕೂತ್ಕೊಳ್ಳುತ್ತೆ. ನೋಡಿದ್ರಲ್ಲ, ಇಲ್ಲಿ ಕೆಳಗಡೆ ನೋಡಕ್ಕೆ ಸ್ವಲ್ಪ ಕೆಳಗಡೆ ಹೋಗ್ತಾ ಇಲ್ಲ, ನೀವೇನು ತಿಳ್ಕೊಬೇಡಿ. ಇದರಲ್ಲಿ ಏನಂದ್ರೆ ಇದ್ರ ಮೇಲೆ ವೈಟ್ ಇಲ್ಲ, ಇದ್ರಿಗೆ ವೈಟ್ ಬೇಕು ಇದಕ್ಕೆ. ಸೊ ಇದ್ರ ಮೇಲೆ ಮ್ಯಾಟ್ರಸ್ ಹಾಕಿದ್ರೆ ಇದು ಕೂತ್ಕೊಳ್ಳುತ್ತೆ. ಇದು ಮಾರ್ಕೆಟ್ ಅಲ್ಲಿ ಇದ್ರ ಬಗ್ಗೆ ವಿಚಾರಣೆ ಮಾಡಿ ನೋಡಿ ನೀವು. ಯಾಕಂದ್ರೆ ನಾವು ರೀಸನಬಲ್ ಆಗಿ ರೇಟ್ ಕೊಟ್ಟಿದೀವಿ, ಪ್ಲಸ್ ನೀಟಾಗಿ ಮಾಡ್ಕೊಟ್ಟಿದೀವಿ ಇದು. ಬಟ್ ಬ್ರಾಂಡ್ ಎಲ್ಲ ಹೋದ್ರೆ ನಿಮ್ಗೆ ತುಂಬಾ ಹೈ ಪ್ರೈಸ್ ಇರುತ್ತೆ. ನಾವು ಟೋಟಲ್ ಆಗಿ ಕಸ್ಟಮೈಸ್ ರೆಡಿಮೇಡ್ ಮಾಡಲ್ಲ. ನಾವು ಇನ್ಮೇಲೆ ರೆಡಿಮೇಡ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಯಾಕಂದ್ರೆ ಕೆಲವೊಂದು ಕಸ್ಟಮರ್ ತಕ್ಷಣ ಬೇಕಂತ ಹೇಳ್ತಾರೆ. ನಮ್ದು ಮೈನ್ ಚಾನೆಲ್ ಇದೆ, ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಅಂತ ಹೇಳ್ಬಿಟ್ಟು ಒಂದು ಚಾನೆಲ್ ಇದೆ. ಅದರಲ್ಲಿ ನಮ್ದು ಪ್ರತಿಯೊಂದು ವಿಡಿಯೋ ಇದೆ. ನಮ್ದು ನಾವ್ ಏನೆಲ್ಲ ಮಾಡಿದೀವಿ ಪ್ರತಿಯೊಂದು ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಬಟ್ ಇವಾಗ ನೀವು ನೋಡ್ತಾ ಇರೋಂತ ಚಾನೆಲ್ ಬಂದ್ಬಿಟ್ಟು ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಕನ್ನಡ. ಇದು ಬೇರೆ ಕನ್ನಡದಲ್ಲಿ ಮಾತ್ರ ಈ ಒಂದು ವಿಡಿಯೋ ಇರುತ್ತೆ. ಅಲ್ಲಿ ಜಾಸ್ತಿ ವಿಡಿಯೋ ಕಲೆಕ್ಷನ್ ಇಲ್ಲ, ಯಾಕಂದ್ರೆ ಹೊಸದಾಗಿ ಚಾಲೂ ಮಾಡಿದೀವಿ. ಅದರಿಂದ ನೀವು ಅಲ್ಲಿ ಹೋಗಿ ಮೈನ್ ಚಾನಲ್ ಅಲ್ಲಿ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಡೀಟೇಲ್ ಆಗಿ ನೋಡಬಹುದು. ನಾನು ಏನೆಲ್ಲ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಹತ್ರ ನೀವು ಯಾವುದೇ ಒಂದು ಐಟಮ್ ತಗೊಳ್ಳಿ, ನಾಟ್ ಓನ್ಲಿ ಇದು ಮಾತ್ರ ಏನೋ ವಾಲ್ ಮೌಂಟ್ ಬೆಡ್ ಮಾತ್ರ ಅಲ್ಲ, ಎನಿ ಐಟಮ್ ನಮ್ಮ ತಗೋಬೇಕಾರೆ ಸೊ ಮಾರ್ಕೆಟ್ ನ ಸ್ವಲ್ಪ ಸ್ಟಡಿ ಮಾಡಿ. ನಮ್ಮ ಹತ್ರ ಬ್ಲೈಂಡ್ ಆಗಿ ಬಂದು ನೀವು ಇದೆಷ್ಟು ಅದೆಷ್ಟು ರೇಟ್ ಕೇಳ್ಬೇಡಿ. ತುಂಬಾ ಜನ ಬಂದ್ಬಿಟ್ಟು ರೇಟ್ ಗೆ ಇದೆಷ್ಟು ಅದೆಷ್ಟು ಕೇಳ್ತಾರೆ. ಈಗ ಇದೇ ತರ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಮಾಡೋರ ಹತ್ರ ಹೋಗಿ ನಮ್ಮ ಹತ್ರನೇ
ಕೊಟೇಶನ್ ತಗೊಳ್ಳಿ, ಇಲ್ಲ ನಮ್ಮ ಹತ್ರನ ಮಾತಾಡಿ, ಬೇರೆ ಹತ್ರನ ಹೋಗಿ ಮಾತಾಡಿ. ಸೊ ಮಾರ್ಕೆಟ್ ನ ಸ್ಟಡಿ ಮಾಡಿ, ಮಾರ್ಕೆಟ್ ಅಲ್ಲಿ ಇದು ಏನ್ ರೇಟ್ ನಡೀತಾ ಇದೆ, ಇದು ಏನ್ ಮಾಡ್ತಾ ಇದಾರೆ, ಇದಕ್ಕೆ ಎಷ್ಟು ವ್ಯಾರಂಟಿ ಕೊಡ್ತಾರೆ, ಮತ್ತೆ ಯಾವ ತರ ಸಿಸ್ಟಮ್ ಇದೆ, ಇದೆಲ್ಲ ಪ್ರತಿಯೊಂದು ಕೂಡ ನೀವು ಸ್ಟಡಿ ಮಾಡಿ. ಹಂಗೆ ಬ್ಲೈಂಡ್ ಆಗಿ ಎಲ್ಲಿ ಇದು ಮಾಡ್ಕೋಬೇಡಿ. ಮತ್ತೆ ನಿಮ್ದು ಬಡ್ಜೆಟ್ ಏನಿದೆ ಥಿಂಕ್ ಮಾಡಿ, ಮತ್ತೆ ಮಾರ್ಕೆಟ್ ಅಲ್ಲಿ ಏನು ಬಡ್ಜೆಟ್ ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ನೀವು ನಮ್ಮ ಹತ್ರ ಬಂದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಮ್ದು ಪಾಲಿಸಿ ನೋಡ್ಬೇಕಾದ್ರೆ ಲಾಂಗ್ ಲೈಫ್ ಬರಬೇಕು ಮೈನ್, ಮತ್ತೆ ರಿಪೇರಿ ಆಗ್ಬಾರ್ದು. ಬಟ್ ರಿಪೇರಿ ಆದ್ರೂ ಕೂಡ ಅದು ರಿಪೇರಿ ಮಾಡೋ ತರ ಸಿಂಪಲ್ ಆಗಿರ್ಬೇಕು, ಮೈನರ್ ಆಗಿರ್ಬೇಕು, ಮೇಜರ್ ಆಗಿರ್ಬಾರ್ದು. ಇದು ನಮ್ದು ಮೈನ್ ಕಾನ್ಸೆಪ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಮನೆ ಶಿಫ್ಟಿಂಗ್ ಮಾಡಕ್ಕೆ ತುಂಬಾ ಈಸಿ ಆಗಿರ್ಬೇಕು. ನೆಕ್ಸ್ಟ್ ಅವರು ಸೇಲ್ ಮಾಡಿದ್ರು ಅವ್ರಿಗೆ ದುಡ್ಡು ಸಿಗ್ಬೇಕು, ಅದು ಸೇಲ್ ಆಗ್ಬೇಕು. ಇದು ನಮ್ದು ಕಾನ್ಸೆಪ್ಟ್. ಸೊ ಮಾರ್ಕೆಟ್ ಅಲ್ಲಿ ಏನಾದ್ರೆ ಬೇರೆ ತರ ಇದೆ, ಬಟ್ ನಮ್ದು ಈ ತರ ಒಂದು ಪಾಲಿಸಿ ಇದೆ. ಇದನ್ನ ನಾವು ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ ನಾವು. ಮತ್ತೆ ಇದರಲ್ಲಿ ಮಾರ್ಕೆಟ್ ಅಲ್ಲಿ 4 ಕ್ವಾಲಿಟಿ ಇದೆ. ಮಾರ್ಕೆಟ್ ಅಲ್ಲಿ ಬೇಸಿಕ್, ಸ್ಟ್ಯಾಂಡರ್ಡ್, ಕ್ಲಾಸಿಕ್ ಮತ್ತೆ ಹೈ ಅಂದ್ರೆ ಡಿಲಕ್ಸ್ ಮಾಡಲ್. ಸೊ ಇದು 4 ಕ್ವಾಲಿಟಿ ಇದೆ ಮಾರ್ಕೆಟ್ ಅಲ್ಲಿ. ಈ ಬೇಸಿಕ್, ಸ್ಟ್ಯಾಂಡರ್ಡ್ ಸ್ವಲ್ಪ ನಾವು ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅದಕ್ಕೆ. ಕ್ಲಾಸಿಕ್, ಡಿಲಕ್ಸ್, ಇದು ಕ್ಲಾಸಿಕ್, ನೆಕ್ಸ್ಟ್ ಡಿಲಕ್ಸ್, ಇದು ಎರಡಕ್ಕೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ನಾವು. ಯಾಕೆ ಇದಕ್ಕೆ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ಜಾಸ್ತಿ ಪ್ರಾಬ್ಲಮ್ ಬರಲ್ಲ, ಮೆಜಾರಿಟಿ ಪ್ರಾಬ್ಲಮ್ ಬರಲ್ಲ ನಿಮ್ಗೆ. ಸೊ ಬೇಸಿಕ್, ಸ್ಟ್ಯಾಂಡರ್ಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಪ್ರೈಸ್ ಹೆಂಗಂತಂದ್ರೆ ನಾವು ಪ್ರೈಸ್ ಎಲ್ಲ ನೀವು ತಿಳ್ಕೊಬೇಕಾದ್ರೆ ನೀವು ವಾಟ್ಸ್ಆಪ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಏನ್ ಬಜೆಟ್ ಕೊಡ್ತಾರೋ ನಾವು ಡಿಲಕ್ಸ್ ಮಾಡಲ್ ಅಲ್ಲಿ ಆ ಒಂದು ಬಜೆಟ್ ಗೆ ಕೊಡ್ತೀವಿ. ಸೊ ಅದರಿಂದ ನೀವು ಕಂಪೇರ್ ಮಾಡ್ಕೋಬಹುದು ನಮ್ದು ರೇಟ್ ಹೆಂಗಿದೆ ಅಂದ್ಬಿಟ್ಟು. ಯಾಕಂದ್ರೆ ನಾವು ಓನ್ ಮ್ಯಾನುಫ್ಯಾಕ್ಚರ್. ನಾವು ಸಪೋಸ್ ನೀವು ಆರ್ಕಿಟೆಕ್ಚರ್ ಇಲ್ಲಾಂದ್ರೆ ಇಂಜಿನಿಯರ್ ಇಲ್ಲಾಂದ್ರೆ ಶೋರೂಮ್ ಅಲ್ಲಿ ಹೋದ್ರೆ ನಿಮಗೆ ರೇಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸೊ ಇಲ್ಲಿಂದ ತಗೊಂಡು ಹೋಗಿ ಅವ್ರು ಇಟ್ಟು ಸೇಲ್ ಮಾಡ್ತಾರಲ್ಲ, ಅವಾಗ ಏನಾಗುತ್ತೆ ಜಾಸ್ತಿ ಇರುತ್ತೆ. ನಾವು ಕೂಡ ಬೇರೆಯವರಿಗೆ ಸಪ್ಲೈ ಮಾಡ್ತೀವಿ, B2B ನಾವು ಸಪ್ಲೈ ಮಾಡ್ತೀವಿ. ನೀವು ಡೈರೆಕ್ಟ್ ಕಸ್ಟಮರ್ ಆಗಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಬೆಸ್ಟ್ ಪ್ರೈಸ್ ಕೊಡ್ತೀವಿ ನಿಮಗೆ. ರೇಟ್ ನಿಜವಾಗ್ಲೂ ತುಂಬಾನೇ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇದ್ರ ನಾಲೆಜ್ ಇರೋರಿಗೆ ಮಾತ್ರ ಅದು ಡಿಫ್ರೆಂಟ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನಾರ್ಮಲ್ ಬೆಡ್ ತಗೊಳ್ಳೋರು ಅವ್ರು ಬಂದ್ಬಿಟ್ಟು ಇದು ಎಷ್ಟು ಅದೆಷ್ಟು ಕಂಪೇರ್ ಮಾಡಂಗಿಲ್ಲ. ಬಟ್ ವಾಲ್ ಮೌಂಟ್ ಬೆಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ, ಇಂಡಿಯಾ ಫುಲ್ ಏನ್ ರೇಟ್ ಇದೆ, ಅದರಲ್ಲಿ ಕಂಪೇರ್ ಮಾಡಿದ್ರೆ ನಮ್ದು ಬೆಸ್ಟ್ ಪ್ರೈಸ್ ಇರುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ಕೆಲವೊಂದ್ ಕಡೆ ರೇಟ್ ಕಡಿಮೆ ಇರುತ್ತೆ. ಬಟ್ ಅದೇ ಹೇಳ್ತೀನಲ್ಲ, ನೀವು ಮಾಡಲ್ಸ್ ಚೆಕ್ ಮಾಡಿ. ಈಗ 4 ಮಾಡಲ್ ಹೇಳ್ದಲ್ಲ, ಅವ್ರು ಯಾವ್ದು ಕೊಡ್ತಾ ಇದಾರೆ ಅಂತ ಥಿಂಕ್ ಮಾಡಿ. ಯಾಕಂದ್ರೆ ನೀವು ಅವ್ರು ಈಗ ನಮ್ಮ ಹತ್ರ ಡಿಲಕ್ಸ್ ಮಾಡಲ್ ಪ್ರೈಸ್ ಕೇಳ್ಬಿಟ್ಟು ಬೇರೆ ಯಾರ ಹತ್ರ ಹೋಗ್ಬಿಟ್ಟು ಅವ್ರು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೆಟೀರಿಯಲ್ಸ್ ಕೊಟ್ಬಿಟ್ಟು ರೇಟ್ ಕಂಪೇರ್ ಮಾಡ್ಬೇಡಿ. ಸೊ ನೀವು ರೇಟ್ ಕಂಪೇರ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಏನ್ ಪ್ರೈಸ್ ಇದೆಯೋ ಅವ್ರ ಹತ್ರ ಸ್ಟ್ಯಾಂಡರ್ಡ್ ಏನ್ ಪ್ರೈಸ್ ಇದೆಯೋ ಅದು ಕಂಪೇರ್ ಮಾಡಿ. ನಮ್ಮ ಹತ್ರ ಕ್ಲಾಸಿಕ್ ಮಾಡಲ್ಸ್ ಪ್ರೈಸ್ ಏನಿದೆಯೋ ಅವ್ರ ಹತ್ರ ಏನಿದೆಯೋ ಅದು ಕಂಪೇರ್ ಮಾಡಿ. ನಮ್ಮ ಹತ್ರ ಡಿಲಕ್ಸ್ ಮಾಡಲ್ ಏನಿದೆಯೋ ಅವ್ರ ಹತ್ರ ಏನ್ ಡಿಲಕ್ಸ್ ಇದೆ ಅದು ಕಂಪೇರ್ ಮಾಡಿ. ಮತ್ತೆ ಎರಡಕ್ಕೆ ಇರೋ ಫೀಚರ್ ನ ಕಂಪೇರ್ ಮಾಡಿ. ಈ ತರ ಎಲ್ಲ ಕಂಪೇರ್ ಮಾಡಿ. ಸೊ ಆಮೇಲೆ ನೀವು ಬಂದ್ರೆ ನಿಮಗೆ ತುಂಬಾ ಐಡಿಯಾ ಬರುತ್ತೆ. ಇಲ್ಲ ಅಂತಾರೆ ನಿಮ್ಗೆ ಐಡಿಯಾ ಬರಲ್ಲ. ಸೊ ವಿಡಿಯೋ ತುಂಬಾ ಲಾಂಗ್ ಆಗ್ತದೆ. ನಾ ಇಷ್ಟೊತ್ತು ಮಾತ್ರ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮಗೂ ಈ ತರ ಒಂದು ಫರ್ನಿಚರ್ ಬೇಕಂತಿದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಮಾಡಿ. ಡೀಟೇಲ್ ಆಗಿ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮಾಡಿ, ಇಲ್ಲ ಏನ್ ಬೇಕು ನಿಮ್ಗೆ ಅಂತ ಹಾಕಿ, ಮತ್ತೆ ನಿಮ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡುವಾಗ ದಯವಿಟ್ಟು ನಮ್ದು ಕಾನ್ಸೆಪ್ಟ್ ಏನಂತಿದ್ರೆ, ನಾವು ಕಾಲ್ ಮಾಡದೆ ನಾವು ಜಾಸ್ತಿ ಮಾತಾಡ್ತೀವಿ, ನಾವು ಡೀಟೇಲ್ ಆಗಿ ಮಾತಾಡ್ತೀವಿ. ಸುಮಾರು ಜನ ಏನ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಒಂದು ಹಾಯ್ ಮಾಡ್ಬಿಟ್ಟು ನನಗೆ ವಾಲ್ ಮೌಂಟ್ ಬೆಡ್ ಬೇಕು, ನನಗೆ ಡೀಟೇಲ್ಸ್ ಕಳ್ಸಿ ಅಂತ ಹೇಳ್ತಾರೆ. ಸೊ ಆತರ ಡೀಟೇಲ್ಸ್ ಕಳ್ಸಿ ಅಂದ್ರೆ ಡೀಟೇಲ್ಸ್ ಅಲ್ಲಿ ಏನು ಅರ್ಥ ಆಗಲ್ಲ, ಏನು ಗೊತ್ತಾಗಲ್ಲ. ದಯವಿಟ್ಟು ನಮ್ಮ ಹತ್ರ ವಾಟ್ಸ್ಆಪ್ ಅಲ್ಲಿ ಹಾಯ್ ಮಾಡಿ, ನಾವು ಫೋನ್ ಮಾಡಿದ್ರೆ ದಯವಿಟ್ಟು ಎತ್ತಿ ನಾವು ಮಾತಾಡ್ತೀವಿ. ನಾವು ಡೀಟೇಲ್ ಆಗಿ ಮಾತಾಡಿದ ಮೇಲೆ ನಿಮ್ ಬಜೆಟ್ ತಕ್ಕಾಗೆ ನಾವು ಒಂದು ಐಡಿಯಾ ಕೊಡ್ತೀವಿ. ಯಾಕಂದ್ರೆ ವಾಟ್ಸ್ಆಪ್ ಡೀಟೇಲ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಏನ್ ಕೊಡೋ ಡೀಟೇಲ್ಸ್ ಅಂದ್ರೆ ಬರೀ ಪ್ರೈಸ್ ಇರುತ್ತೆ, ಕೆಲವೊಂದು ಮೆಟೀರಿಯಲ್ಸ್ ಇರುತ್ತೆ, ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಅದರಿಂದ ನಿಮಗೆ ಥಿಂಕಿಂಗ್ ಮಾಡಕ್ ಆಗಲ್ಲ, ಸುಮ್ನೆ ಏನೋ ಬ್ಲೈಂಡ್ ಆಗಿ ತಿಳ್ಕೊಬಹುದು ಅಷ್ಟೇ. ಅದರಿಂದ ದಯವಿಟ್ಟು ಮಾತಾಡಿ. ಮತ್ತೆ ಸುಮಾರು ಜನ ಬಂದ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸ್ತೀರಾ, ಆಮೇಲೆ ಇದು ಬೇಕಂತ ಹೇಳ್ತೀರಾ. ನಾವು ಮತ್ತೆ ಫೋನ್ ಮಾಡುವಾಗ ನಮ್ಗೆ ಫೋನ್ ಅಟೆಂಡ್ ಮಾಡಲ್ಲ, ಮಾತಾಡಲ್ಲ. ವಾಟ್ಸ್ಆಪ್ ಅಲ್ಲಿ ಮತ್ತೆ ಮೆಸೇಜ್ ಮಾತ್ರ ಕೇಳ್ತಾ ಇರ್ತಾರೆ. ಮೆಸೇಜ್ ಅಲ್ಲಿ ಏನು ಗೊತ್ತಾಗಲ್ಲ. ದಯವಿಟ್ಟು ಮಾತಾಡಿ. ನೀವು ತಗೊಳ್ದೆ ಬಿಡಿ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ಮಾತಾಡದೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಇಷ್ಟೊತ್ತು ವಿಡಿಯೋ ನೋಡೋಕೆ ಧನ್ಯವಾದಗಳು. ಮತ್ತೆ ಬೇರೆ ಒಂದು ವಿಡಿಯೋ ಮುಖಾಂತರ ನಿಮಗೆ ನಾನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.